ನೀರ್ ತರೋದಕ್ ಹೋಗಿದ್ದೆ. ಮನೇಲಿ ನಾವ್ ಯಾರು ಇರ್ಲಿಲ್ವಾ? ಹೇಳಿದಿದ್ರೆ ತರ್ತಿರ್ಲಿಲ್ವಾ? ಇಲ್ಲಕ್ಕ, ನಾನ್ ನೀರ್ ತರಕ್ ಹೋಗಿರ್ಲಿಲ್ಲ. ಹಾಗೆ ಸುಮ್ನೆ ಹೊರಗಡೆ ತಿರ್ಗಾಡ್ಕೊಂಡು ಒಳಗ್ ಬರ್ತಾ ಇದ್ದೆ. ಮತ್ತೆ ಅಲ್ಲಿ ಅಷ್ಟೊಂದು ನೀರ್ ಚೆಲ್ಲಿತ್ತು, ಬಿಂದಿಗೆ ಬೇರೆ ಇತ್ತು, ನಿನ್ ಬಟ್ಟೆ ಎಲ್ಲ ಒದ್ದಾಗಿತ್ತಲ್ಲೇ. ಹೊರಗಡೆ ಬರ್ಬೇಕಾದ್ರೆ ಯಾರೋ ಬಾಗ್ಲತ್ರ ನೀರ್ ಸುರಿದಿದ್ರು. ಯಾರು ಅಂತ ನೋಡೋ ಅಷ್ಟ್ರಲ್ಲಿ ಕಾಲ್ ಜಾರ್ ಕೆಳಗ್ ಬಿದ್ಬಿಟ್ಟೆ. ಅಲ್ಲ ಮಂಜುಳ, ನಿನ್ ತಂಗಿಗೆ ಯಾಕೆ ದುರ್ಬುದ್ಧಿ? ಪಾಪ ನನ್ ಕಂದ ಖುಷಿಯಾಗಿರೋದು ನೋಡಕ್ ಆಗ್ಲಿಲ್ವಾ ಅವಳಿಗೆ? ಅರ್ಜುನ ನಡ್ಕೊಂಡು ಹೋಗೋ ದಾರಿನಲ್ಲಿ ನೀರ್ ಹಾಕಿ ಅವಳನ್ನ ಬೀಳ್ಸಿ ಅವಳ ಮಗನ್ ಸಾಯ್ತಿದ್ಲಲ್ಲ. ನನ್ ಸೊಸೆ ಅಂತವಳಲ್ಲ, ಅರ್ಚನ ಒಬ್ಳು ಸುಳ್ಳಿ. ಅವಳೆ ಏನೋ ಮಾಡ್ಕೊಂಡು ಬೇರೆಯವ್ರ ಮೇಲೆ ಹಾಕ್ತಿದ್ದಾಳ ಅಷ್ಟೇ. ಆಹಾ, ಈ ಮನೆಗ್ ತಕ್ಕವಾಗೆ ಮಾತಾಡ್ತೀರಾ ನೀವನು? ಈ ಮನೇಲಿ ಇರೋರೆಲ್ಲ ಸತ್ಯ ಹರಿಶ್ಚಂದ್ರನ್ ಮೊಮ್ಮಕ್ಳು. ನೀವು ಹೇಳೋದೆಲ್ಲ ಸತ್ಯ, ಮಾಡೋದೆಲ್ಲ ನ್ಯಾಯನೇ. ಮಗು ಹುಟ್ಟೋ ಮೊದ್ಲೇ ಈ ನಿಮ್ ಸೊಸೆ ಮೂಲಕ ನನ್ ಮಗು ತೆಗ್ಸೇ ಬಿಟ್ರಲ್ಲ. ಇವತ್ತಲ್ಲ ನಾಳೆ ಈ ಮಾಡಿದ ಪಾಪ ನಿಮ್ ತಟ್ಟೆ ಇರಲ್ಲ. ಹೇಳ್ದಾಗೆ ಆಯ್ತಲ್ಲಮ್ಮ. ಚೆನ್ನಾಗೆ ಭಾಷಣ ಆಯ್ತು. ಸೊಸೆನೆ ಅವಳನ್ನ ಬೀಳಿಸಿ ಮಗು ಸಾಯವಾಗಿ ಮಾಡುದು. ತಾಯಿ ಮಗನ್ ಸಂಸಾರ ಹಾಳಾಗ್ಲಿ ಅಂತ ಆಸೆ ಪಡೋದು, ಅತ್ತೆ ಸೊಸೆಗೆ ಶಾಪ ಕೊಡೋದು, ಯಾವುದು ಒಳ್ಳೇದಕ್ಕಲ್ಲಮ್ಮ. ಇವತ್ತು ನನ್ನ ಅರ್ಚನಾ ಮಗು ಸತ್ತೋಯ್ತು. ಸತ್ಯ ಮಗು ಸಂಕಷ್ಟದಿಂದ ಪಾರಾದೆ. ಹರಿಗೂ ಗೊತ್ತಾಗ್ಲಿಲ್ಲ, ಹರಿ ಮನೆಯವ್ರಿಗೂ ಗೊತ್ತಾಗ್ಲಿಲ್ಲ. ಇಷ್ಟು ಮಾಡ್ಬೇಕಾದ್ರೆ ಏನೆಲ್ಲ ಸರ್ಕಸ್ ಮಾಡ್ಬೇಕಾಯ್ತು. ಇನ್ನು ಸುಳ್ಳು ಹೇಳಿ ಸಿಕ್ಕಾಕೋಬಾರ್ದು. ಬಚಾವಾಗೋದು ತುಂಬಾ ಕಷ್ಟ. ಬೇಷ್ ಅರ್ಚನಾ, ಕಡೆಗೂ ಗೆದ್ಬಿಟ್ಟೆ. ಇನ್ನು ನಿನ್ ದಾರಿಗೆ ಯಾರೂ ಅಡ್ಡ ಬರಲ್ಲ. ಅರ್ಚನಾ, ಮಗು ಬಗ್ಗೆ ನೀನು ಅದೆಷ್ಟು ಆಸೆ ಇಟ್ಕೊಂಡಿದ್ದೆ, ತುಂಬಾ ನಿರಾಸೆ ಮಾಡ್ಬಿಟ್ಟೆ. ನನ್ನಿಂದ ನಿನಗೆ ತುಂಬಾ ದ್ರೋಹ ಆಗಿತ್ತು. ಅರ್ಚನಾ, ಹಾಗೆಲ್ಲ ಮಾತಾಡಬೇಡ. ಇದ್ರಲ್ಲಿ ನಿನ್ ತಪ್ಪೇನಿದೆ? ನೀನೇನ್ ಮಾಡಕ್ಕಾಗುತ್ತೆ ಹೇಳು? ಎಲ್ಲ ನಮ್ ದುರಾದೃಷ್ಟ ಅನ್ಕೊಂಡು ಸುಮ್ಮನೆ ಇರ್ಬೇಕಷ್ಟೆ. ಇಲ್ಲ ಹರಿ, ನಾನು ಎಚ್ಚರ ವಹಿಸ್ಬೇಕಿತ್ತು. ಏನೇ ಆದ್ರೂ ನಿನ್ ಮಗುನ ಉಳಿಸ್ಬೇಕಿತ್ತು. ಏನ್ ಮಾಡ್ಲಿ, ನನ್ಗಂತೂ ಬದುಕೋ ಆಸರೆ ಸತ್ತು ಹೋಗಿದೆ. ಏನ್ ಮಾತು ಅಂತ ಆಡ್ತೀಯ ಅರ್ಚನಾ? ನೀ ಸತ್ತು ಹೋದ್ರೆ ನಾನ್ ಬದುಕಿರ್ತೀನ ಹೇಳು? ಹಾಗಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತುಬಿಡೋಣ. ಇನ್ಮೇಲಾದ್ರೂ ಸಂತೋಷವಾಗಿರೋಣ. ಹೋಗೋಣ. ಇನ್ನೊಂದ್ಸಲ ನನ್ನ ಅಕ್ಕ ಅಂತ ಕರಿಬೇಡ. ಕೊಲೆಗಟ್ಟಿ ಇಂಥ ಪಾಪದ ಕೆಲಸ ಮಾಡೋ ಬಂದು ಎಲ್ಲಾದ್ರೂ ಹೋಗಿ ಸಾಯೆ.